ಸೊ ನಿನ್ನೆ ವಿಡಿಯೋದಲ್ಲಿ ಹೇಳಿದಾಗೆ ಮಾರ್ಕೆಟ್ ಇಫ್ ಇನ್ ಕೇಸ್ ಇಲ್ಲಿಂದ ಬ್ರೇಕ್ಔಟ್ ಕೊಟ್ಟರೆ ಒಂದು ಮೊಮೆಂಟಮ್ ಬರ್ಬೋದು ಅಂತ ಹೇಳಿದ್ದೆ. ಬಟ್ ಇವತ್ತೇನಾಯ್ತು ಅಂದರೆ ಮಾರ್ಕೆಟ್ ಬ್ರೇಕ್ಔಟ್ ಕೊಡ್ತು, ನಾ ಎಂಟ್ರಿ ಕೂಡ ಮಾಡಿದೆ. ಬಟ್ ಏನಾಯ್ತು, ಇಲ್ಲಿ ಸ್ಟಾಪ್ ಲಾಸ್ ಇಟ್ಟಾಯಿತು. ಫೈನ್, ಅಂದರೆ ಬ್ರೇಕ್ಔಟ್ ಕೊಟ್ಟರು ಕೂಡ ಮಾರ್ಕೆಟ್ ಈ ರೇಂಜಲ್ಲಿ ಸಸ್ಟೈನ್ ಆಗ್ತಾ ಇಲ್ಲ, ಈ ರೇಂಜಲ್ಲಿ ಪ್ರೈಸ್ ಹೋಲ್ಡ್ ಮಾಡ್ತಾ ಇಲ್ಲ. ದಟ್ ಮೀನ್ಸ್ ಇಲ್ಲಿ ಸ್ವಲ್ಪ ಸೆಲರ್ಸ್ ಇನ್ನೂ ಕೂಡ ಇದ್ದಾರೆ. ಬಟ್ ಆದರೆ ಪ್ರೀವಿಯಸ್ ಟೈಮಲ್ಲಿ ಎಷ್ಟು ಸೆಲರ್ಸು ಸ್ಟ್ರಾಂಗ್ ಇದ್ದಾರಲ್ಲ ಅಷ್ಟು ಸೆಲರ್ಸ್ ಈಗ ಸ್ಟ್ರಾಂಗ್ ಇಲ್ಲ ಅಂತ ನಮಗೆ ತೋರ್ತಾ ಉಂಟು ಮಾರ್ಕೆಟ್ ಹೇಳ್ತಾ ಉಂಟು ನಮಗೆ ಅಷ್ಟು ಸೆಲರ್ಸು ಸ್ಟ್ರಾಂಗ್ ಇಲ್ಲ ಅಂತ. ಸೊ ಅದಕ್ಕೆ ನಾಳೆ ನಾವು ಹೇಗೆ ಟ್ರೇಡ್ ಮಾಡ್ಬೋದು. ಇವತ್ತು ಎಕ್ಸ್ಪೈರಿ ಸಮಥಿಂಗ್ ಒಂದು ವೊಲಟೈಲ್ ಟು ಸೈಡ್ ವೇಸಲ್ಲಿ ಕ್ಲೋಸ್ ಆಯಿತು. ನಾನು ಟೆಲಿಗ್ರಾಮ್ ಚಾನಲ್ ಕೂಡ ಅಪ್ಡೇಟ್ ಮಾಡಿದ್ದೆ. ಸೊ ಈಗ ನಾವು ನಾಳೆ ಹೇಗೆ ಟ್ರೇಡ್ ಮಾಡ್ಬೋದು, ಸಿಂಪಲ್. ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟು ಗ್ಯಾಪ್ ಅಪ್ ಓಪನ್, ದಟ್ ಮೀನ್ಸ್ ಈಗ ಕ್ಲೋಸಿಂಗ್ ಎಲ್ಲಿ ಕೊಟ್ಟಿದೆ 51,000ಗಿಂತ ಅಬೋವ್ನೇ ಕ್ಲೋಸಿಂಗ್ ಕೊಟ್ಟಿದೆ. ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟು 51,300 200 ಈ ರೇಂಜಲ್ಲಿ ಓಪನ್ ಆಯ್ತು ಅಂದರೆ ಯಾವಾಗ ಇದು ಡೇ ಹೈನ ಬ್ರೇಕ್ಔಟ್ ಆಗ್ತಾರೆ ಅಥವಾ ಯಾವಾಗ ಇದು ಡೇ ಲೋನ ಬ್ರೇಕ್ ಡೌನ್ ಆಗ್ತಾರೆ, ಎರಡು ಸೈಡ್ ಬ್ರೇಕ್ಔಟ್ ಆದರೂ ಕೂಡ 1/3 ಕ್ವಾಂಟಿಟಿಯಲ್ಲಿ ಪ್ಲ್ಯಾನ್ ಮಾಡಿ. ಬಿಕಾಸ್ ಯಾಕಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ದಟ್ ಮೀನ್ಸ್ ಇಲ್ಲಿ ಮಲ್ಟಿಪಲ್ ಬಯರ್ಸ್ ಎಸ್ ಎಲ್ ಉಂಟು, ಇಲ್ಲಿ ಮಲ್ಟಿಪಲ್ ಸೆಲರ್ಸ್ ಎಸ್ ಎಲ್ ಉಂಟು. ದಟ್ ಮೀನ್ಸ್ ಎರಡೂ ರೇಂಜಲ್ಲಿ ಮಾರ್ಕೆಟು ಇದಾಗಿದೆ, ಸ್ಟಕ್ ಆಗಿದೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿಂದ ಬ್ರೇಕ್ ಡೌನ್ ಆದರೆ ಮೊಮೆಂಟಮ್ ಬರ್ಬೋದು, ಬ್ರೇಕ್ಔಟ್ ಆದರೆ ಮೊಮೆಂಟಮ್ ಬರ್ಬೋದು. ಫೈನ್. ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟು ಗ್ಯಾಪ್ ಡೌನ್ ಓಪನ್ ಆಯಿತು, ದಟ್ ಮೀನ್ಸ್ ಈ ರೇಂಜಲ್ಲಿ ಓಪನ್ ಆಯಿತು ಅಂದರೆ ಈಗ ಮಾರ್ಕೆಟ್ ಏನಾಯಿತು ಅಂದರೆ ಇವತ್ತಿನ ದಿನ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಯಿತು, ಅದರ ನಂತರ ಸ್ಟ್ರೈಟ್ಲಿ ಸೆಲ್ಲಿಂಗ್ ಬಂತು, ಅದರ ನಂತರ ಬಯರ್ಸ್ ಹೋಲ್ಡ್ ಮಾಡಿದರು. ಬಟ್ ಅವರಿಗೆ ಅಪ್ಸೈಡಲ್ಲಿ ಸಸ್ಟೈನ್ ಮಾಡಲಿಕ್ಕಾಗಿಲ್ಲ, ಅಂದರೆ ಸ್ವಲ್ಪ ಅವರಿಗೆ ಹೋಲ್ಡ್ ಮಾಡಲಿಕ್ಕಾಗಿಲ್ಲ. ಏನೋ ಇಲ್ಲಿಂದ ಮಾರ್ಕೆಟು 51,000ನ ಸಪೋರ್ಟ್ನ ಹಿಟ್ ಮಾಡಿ ಅಲ್ಲಿಂದ ಮಾರ್ಕೆಟ್ ರಿವರ್ಸ್ ತಗೊಂಡು ಹೋದರು ಬಯರ್ಸು. ಬಟ್ ಆದರೂ ಕೂಡ ಅವರಿಗೆ ಅಪ್ಸೈಡಲ್ಲಿ ಹೋಲ್ಡ್ ಮಾಡಲಿಕ್ಕೆ ಆಗಿಲ್ಲ. ಸೊ ಇಫ್ ಇನ್ ಕೇಸ್ ಅದು ನಾಳೆ ಈ ರೇಂಜಲ್ಲಿ ಗ್ಯಾಪ್ ಡೌನ್ ಓಪನ್ ಆದರೆ ಯಾವಾಗದು ಅಂತಾರೆ ಯು ಪ್ಯಾಟರ್ನಲ್ಲಿ ಬ್ರೇಕ್ ಡೌನ್ ಆಗ್ತಾರಲ್ಲ, ದಟ್ ಮೀನ್ಸ್ ಮಾರ್ಕೆಟ್ ಹೇಗೆ ಇಲ್ಲಿ ರಿವರ್ಸ್ ಬಂದು ಬ್ರೇಕ್ ಡೌನ್ ಆಗ್ತಾರೆ, ಇಲ್ಲಿ ನೋಡಿ ಹೀಗೆ ಮಾರ್ಕೆಟ್ ಇಲ್ಲಿ ಓಪನ್ ಆಯಿತು, ಬಯರ್ಸ್ ತೊಗೊಂಡೋದು, ಅದರ ನಂತರ ಮಾರ್ಕೆಟ್ ಇಲ್ಲಿ 5 ಮಿನಿಟ್ಸಲ್ಲಿ ನೋಡಿದಾಗ ಸ್ವಲ್ಪ ಕ್ಲಿಯರ್ ಆಗ್ತದೆ. ಯಾವಾಗ ಇದು ಯು ಪ್ಯಾಟರ್ನ್ ಮಾಡಿ ಬ್ರೇಕ್ ಡೌನ್ ಆಗ್ತಾರಲ್ಲ ಆವಾಗ ನಾವಿಲ್ಲಿ ಪ್ಲ್ಯಾನ್ ಮಾಡಿದ್ರೆ ನಮ್ಗೆ ಒಳ್ಳೆ ಟಾರ್ಗೆಟ್ ಸಿಗೋ ಚಾನ್ಸಸ್ ಇರ್ತದೆ. ಸೊ ನಾವಿಲ್ಲಿ ಪ್ಲ್ಯಾನ್ ಮಾಡೋ ಕೂಡ 1/3 ಪ್ಲ್ಯಾನ್ ಕ್ವಾಂಟಿಟಿಯಲ್ಲಿ ಪ್ಲ್ಯಾನ್ ಮಾಡಿದ್ರೆ ಐ ಥಿಂಕ್ ಬೆಟರ್ ಅಂತ. ಸೊ ಗ್ಯಾಪ್ ಅಪ್ ಹೇಳಿದಾಗೆ ಇಫ್ ಇನ್ ಕೇಸ್ ಅದು ಡೇ ಹೈನ ಬ್ರೇಕ್ಔಟ್ ಆಗ್ತಾರೆ ಅಥವಾ ಡೇ ಲೋನ ಬ್ರೇಕ್ ಡೌನ್ ಆಗ್ತಾರೆ, ಅದರ ಬೇಸಸ್ ಮೇಲೆ ಪ್ಲ್ಯಾನ್ ಮಾಡಿದ್ರೆ ಬೆಟರ್ ಅಂತ. ಸೊ ಅದೇ ಮಾರ್ನಿಂಗ್ದು ಹಾಫ್ ಆನ್ ಅವರು ಮಾರ್ಕೆಟ್ ಹೇಗೆ ಸಸ್ಟೈನ್ ಮಾಡ್ತಾ ಉಂಟು ಅದು ಸ್ವಲ್ಪ ನೋಡಬೇಕಾಗತ್ತೆ. ಇವತ್ತು ಗೊತ್ತಾಯ್ತಲ್ಲ ಹೇಗೆ ಸಸ್ಟೈನ್ ಮಾಡ್ತಾರೆ, ನಿನ್ನೆ ಗೊತ್ತಾಯ್ತಲ್ಲ ಹೇಗೆ ಸಸ್ಟೈನ್ ಮಾಡ್ತಾರೆ, ಶುಕ್ರವಾರ ಗೊತ್ತಾಯ್ತಲ್ಲ ಹೇಗೆ ಸಸ್ಟೈನ್ ಮಾಡ್ತಾರೆ. ಫೈನ್. ಸೊ ನಾನು ಇದು ಡೈಲಿ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಇಫ್ ಇನ್ ಕೇಸ್ ನೀವು ನೋಡಿದರೆ ಪ್ಲೀಸ್ ಲೈಕ್ ಮಾಡಿ, ಇಫ್ ಇನ್ ಕೇಸ್ ನೋಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ನಿಮಗೆ ಗೊತ್ತಾಗ್ತಾರೆ. ನಿಫ್ಟಿ ನೋಡ್ಲಿಕ್ಕೆ ಹೋದರೆ ಕಂಪೇರ್ ಟು ಬ್ಯಾಂಕ್ ನಿಫ್ಟಿ ಸ್ವಲ್ಪ ಶಾರ್ಪ್ಲಿ ಸೆಲ್ಲಿಂಗ್ ಬಂದಿದೆ. ದಟ್ ಮೀನ್ಸ್ ಲಾಸ್ಟಲ್ಲಿ ಏನು ಸೆಲ್ಲಿಂಗ್ ಬಂದಿದೆ ಅಲ್ಲ, ಬ್ಯಾಂಕ್ ನಿಫ್ಟಿ ನೋಡ್ಲಿಕ್ಕೆ ಹೋದರೆ ಸ್ವಲ್ಪ ಸ್ಲೋ ಆ್ಯಂಡ್ ಸ್ಟಡಿ ಡೌನ್ ಸೈಡಲ್ಲಿ ಸೆಲ್ಲಿಂಗ್ ಬಂತು, ಬಟ್ ನಿಫ್ಟಿ ಸ್ವಲ್ಪ ಶಾರ್ಪಲ್ಲಿ ಸೆಲ್ಲಿಂಗ್ ಬಂದಿದೆ. ಸೊ ಅದಕ್ಕೆ ಇಫ್ ಇನ್ ಕೇಸ್ ನಾಳೆ ಗ್ಯಾಪ್ ಡೌನ್ ಓಪನ್ ಆಯಿತು, ಇಫ್ ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಆದರೆ ಇಲ್ಲಿಂದ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರ್ತಾರಾ ಅಥವಾ ಮಾರ್ಕೆಟ್ ಇಲ್ಲೇ ಹೋಲ್ಡ್ ಮಾಡ್ತಾರಾ ಅದು ಸ್ವಲ್ಪ ನೋಡಬೇಕಾಗುತ್ತೆ. ಫೈನ್. ಇಫ್ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಹೋಲ್ಡ್ ಮಾಡ್ತು ಆವಾಗ ಇದು ಡೇ ಹೈನ ಬ್ರೇಕ್ಔಟ್ ಆಯಿತು ಅಥವಾ ಡೇ ಲೋನ ಬ್ರೇಕ್ ಡೌನ್ ಆಯಿತು ಅಂದರೆ ನಾಳೆ ಡೇ ಲೋ ಏನಾದರೂ ರೇಂಜ್ ಮಾಡಿ ಇರುತ್ತಲ್ಲ ಆವಾಗ ನಾವು ಪ್ಲ್ಯಾನ್ ಮಾಡ್ಬೋದು 1/3 ಕ್ವಾಂಟಿಟಿಯಲ್ಲಿ. ಫೈನ್. ಇಫ್ ಇನ್ ಕೇಸ್ ನಾಳೆ ಇದು ಫ್ಲ್ಯಾಟ್ ಓಪನ್ ಆಯಿತು, ದಟ್ ಮೀನ್ಸ್ ಈ ರೇಂಜಲ್ಲಿ ಓಪನ್ ಆಯಿತು ಅಂದರೆ ನನ್ನ ಪ್ರಕಾರ ನೀವು ನಿಫ್ಟಿನ ಬದಲು ಬ್ಯಾಂಕ್ ನಿಫ್ಟಿನ ಟ್ರೇಡ್ ಮಾಡಿದರೆ ಬೆಟರ್ ಅಂತ. ಬಿಕಾಸ್ ಮಾರ್ಕೆಟಲ್ಲಿ ಸ್ವಲ್ಪ ಅಲ್ಲಿ ಜಾಸ್ತಿ ರಿಸ್ಕ್ ರಿವಾರ್ಡ್ ತೋರ್ತಾ ಉಂಟು ಕಂಪೇರ್ ಟು ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿನ ಐ ಥಿಂಕ್ ಇಫ್ ಇನ್ ಕೇಸ್ ಫ್ಲ್ಯಾಟ್ ಓಪನ್ ಆಗಿ ಇಲ್ಲಿಂದ ಬ್ರೇಕ್ ಡೌನ್ ಆದರೆ ಒಂದೊಳ್ಳೆ ಮೊಮೆಂಟಮ್ ಬರೋ ಚಾನ್ಸಸ್ ಇರ್ತದೆ. ಬಟ್ ಇಫ್ ನಾಳೆ ಗ್ಯಾಪ್ ಅಪ್ ಓಪನ್ ಆಯಿತು, ದಟ್ ಮೀನ್ಸ್ ಮಾರ್ಕೆಟ್ ಈ ರೇಂಜಲ್ಲಿ ಓಪನ್ ಆಯಿತು ಅಂದರೆ ಲಾಸ್ಟಲ್ಲಿ ಏನು ಬಂದಿದೆ, ಲಾಸ್ಟ್ ಹಾಫ್ ಆನ್ ಅವರ್ 1 ಅವರಲ್ಲಿ ಮಾರ್ಕೆಟು ಸೆಲ್ಲಿಂಗ್ ಬಂದಿದೆ. ಸೊ ಸೆಲ್ಲಿಂಗ್ ಬಂದಾದ್ರ ಮೇಲೆ ಮಾರ್ಕೆಟ್ ಅವ್ರ ಅಗೇನ್ಸ್ಟಲ್ಲಿ ಓಪನ್ ಆಗ್ತಾ ಉಂಟು. ಓಪನ್ ಆದ್ರ ಮೇಲೆ ಅವರು ಇಲ್ಲಿ ಹೋಲ್ಡ್ ಮಾಡಲಿಕ್ಕೆ ಏಬಲ್ ಇದ್ದಾರಾ, ಏನು ಈ ಪ್ರೈಸ್ ಬಂದಿದೆ ಇಲ್ಲಿಂದ ಮತ್ತು ಕೂಡ ಸೆಲ್ಲಿಂಗ್ ತಗೊಳ್ಳಲಿಕ್ಕೆ ಏಬಲ್ ಇದ್ದಾರಾ, ಅಥವಾ ಅವ್ರು ಇಲ್ಲಿ ರಿಯಾಕ್ಟ್ ಮಾಡ್ತಿದ್ದಾರಾ ಅಂದರೆ ವಾಲಟೈಲ್ ಮಾಡ್ತಿದ್ದಾರಾ, ಅಥವಾ ಅವರು ಇಲ್ಲಿ ಸ್ಟಾಪ್ ಲಾಸ್ ತಗೊಳ್ತಿದ್ದಾರೆ ಅಂದರೆ ಇಲ್ಲಿಂದ ಬೈಯಿಂಗ್ ಹೋಗ್ತಾ ಉಂಟಾ, ಇದು ಸ್ವಲ್ಪ ನೋಡಿ. ಆವಾಗ ನಿಮಗೆ ಇನ್ ಡೀಟೇಲ್ಸಲ್ಲಿ ಕ್ಲಿಯರ್ ಆಗ್ತಾರೆ ಮಾರ್ಕೆಟ್ ಯಾವ ದಟ್ ಮೀನ್ಸ್ ಯಾವ ಡೈರೆಕ್ಷನಲ್ಲಿ ಹೋಗೋ ಚಾನ್ಸಸ್ ಇರ್ತದೆ ಅಂತ. ಇಫ್ ಇನ್ ಕೇಸ್ ಮಾರ್ಕೆಟು ಗ್ಯಾಪ್ ಅಪ್ ಓಪನ್ ಆಯಿತು, ಅದರ ನಂತರ ಮಾರ್ಕೆಟ್ ಸ್ವಲ್ಪ ಸೆಲ್ಲಿಂಗ್ ಬಂತು, ಅದರ ನಂತರ ಮಾರ್ಕೆಟ್ ಬೈಯಿಂಗ್ ಆಯಿತು, ಸ್ವಲ್ಪ ವೊಲಟಿಲಿಟಿ ಕ್ರಿಯೇಟ್ ಮಾಡ್ತು, ಅದರ ನಂತರ ಇದು ನಾಳೆದು ಡೇ ಹೈ ದಟ್ ಮೀನ್ಸ್ ಇವತ್ತಿನ ಡೇ ಹೈ ಉಂಟಲ್ಲ, ಸೊ ನಾಳೆ ಇಫ್ ಇನ್ ಕೇಸ್ ಇಲ್ಲಿಂದ ಓಪನ್ ಆಯಿತು ಅದರ ನಂತರ ಏನಾದರೂ ಡೇ ಹೈನ ಬ್ರೇಕ್ಔಟ್ ಆಯಿತು ಅಂದರೆ ನಾವಿಲ್ಲಿ ಪ್ಲ್ಯಾನ್ ಮಾಡ್ಬೋದು 1/3 ಕ್ವಾಂಟಿಟಿಲಿ ಐ ಥಿಂಕ್ ಪ್ಲ್ಯಾನ್ ಮಾಡಿದ್ರೆ ಬೆಟರ್ ಅಂತ. ಫೈನ್. ಐ ಹೋಪ್ ನಾನು ಪಾಯಿಂಟಲ್ಲಿ ನಿಮಗೆ ಕ್ಲಿಯರ್ ಆಯಿತು ಅಂತ. ಇಫ್ ಇನ್ ಕೇಸ್ ವಿಡಿಯೋ ಚೆನ್ನಾಗಿ ಡೆಫಿನೆಟ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೆ ಮತ್ತೊಂದು ವಿಷಯ ಏನಂದರೆ ಇಫ್ ಇನ್ ಕೇಸ್ ನಿಮಗೆ ಅನಾಲಿಸಿಸ್ ವಿಡಿಯೋ ಬಿಟ್ಟು ಬರೀ ಲೈಕ್ ಮ್ಯೂಚುವಲ್ ಫಂಡು, ಸ್ಟಾಕಿದ್ದು ಅಥವಾ ಬೇರೆ ವೆಲ್ತ್ ಕ್ರಿಯೇಷನ್ದು ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ ಬಗ್ಗೆ ನಿಮಗೆ ವಿಡಿಯೋ ಬೇಕಂದರೆ ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಫೈನ್. ಹ್ಯಾವ್ ಅ ಗುಡ್ ಡೇ.